ಕಾಡಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ವನಗಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ಸಾತೂರು ಗ್ರಾಮ ಪಂಚಾಯಿತಿ ವತಿಯಿಂದ ಕಾಡಹಳ್ಳಿಯಲ್ಲಿ ಇವತ್ತು ಮತಯಾಚನೆಗೆ ಡಿ.ಕೆ. ಸುರೇಶ್ ನಮ್ಮೆಲ್ಲ ನೆಚ್ಚಿನ ನಾಯಕರು ಡಿ.ಕೆ. ಸುರೇಶ್ ಅವರು ಬಂದಿದ್ದರು. 1,000ಕ್ಕೂ ಹೆಚ್ಚು ಬೈಕ್ ರ್ಯಾಲಿಲಿ ಯುವಕರು ಬಂದರು, ಹೆಂಗಸರು, ಹಾಗೆ ಮತ್ತು ಇಲ್ಲಿನ ಅಕ್ಕಪಕ್ಕದ ಹಳ್ಳಿಯ ಎಲ್ಲ ಜನ ಸೇರಿ ಒಂದು 5,000ಕ್ಕೂ ಹೆಚ್ಚು ಜನ ಸೇರಿ ಇವತ್ತು ಡಿ.ಕೆ. ಸುರೇಶ್ ಅವರಿಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದರು. ಸರ್, ಇವತ್ತು 4ನೇ ಬಾರಿಗೆ ಮತ್ತೆ ಸ್ಪರ್ಧೆ ಮಾಡ್ತಿದ್ದಾರೆ ಡಿ.ಕೆ. ಸುರೇಶ್ ಅವ್ರಿಗೆ ಕನಕಪುರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಎಲ್ಲ ಮತದಾರರು ಎಂತಕ್ಕೋಸ್ಕರ ಮತ ನೀಡಬೇಕು? ಸರ್, ನಮ್ಮ ಮಣ್ಣಿನ ಮಗ, ನಮ್ಮ ಕನಕಪುರದ ಮಗ, ನಮ್ಮ ಬೆಂಗಳೂರು ಗ್ರಾಮಾಂತರ ಮಗ ವಲಸೆ ಬಂದು ನಿಂತ್ಕೊಳ್ತಾ ಇರೋರಿಗೆ ಯಾಕೆಂದ್ರೆ ಅವ್ರ ಹಾಸನ ಜಿಲ್ಲೆಯವರು ಹಾಸನ ನಿಂತ್ಕೊಳ್ಳಿ. ಅದು ಅಲ್ಲದೆ ಅವ್ರ ಮಾತೃಪಕ್ಷ ಇತ್ತು, ಅವರ ಮಾವನವರ ಮಾತೃಪಕ್ಷ JDS ಪಕ್ಷದಲ್ಲಿ ನಿಂತ್ಕೊಂಡ್ಬಂದಿತ್ತು. ಆ JDS ಪಕ್ಷ ಬಿಟ್ಟು ಆ JDS ಪಕ್ಷಕ್ಕೆ ನೆಲೆ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಿ BJP ಪಕ್ಷಕ್ಕೆ ಹೋಗಿ ಅಲ್ಲಿಂದ ನಿಂತ್ಕೊಳ್ತಾ ಇದಾರೆ. ಅವರು ಅವ್ರ ಹೆಸರು ಹೇಳೋದು ಬೇಡ, ಏನು ಬೇಡ ಅವ್ರು, ಯಾಕಂದ್ರೆ ನಮ್ಮ ಜನಕ್ಕೂ ಗೊತ್ತಿಲ್ಲ, ನಾವೇ ಹೆಸರು ಹೇಳೋದು ಅವಶ್ಯಕತೆ ಇಲ್ಲ. ಅವ್ರ ಸೇವೆ ಏನಿದ್ರು ಅಲ್ಲಿ ಬೆಂಗಳೂರಿಗೆ ಸೀಮಿತ ಅಷ್ಟೇ. ಇಲ್ಲಿ ನಮ್ಮ ಹಳ್ಳಿ ಜನಕ್ಕೆ ಈ ಊರು ಯಾವ್ದು ಅಂತ ಗೊತ್ತಿಲ್ಲ, ಏನು ಅಂತಾನೆ ಗೊತ್ತಿಲ್ಲ. ಅವ್ರಿಗೆ ಪ್ರತಿ ಹಳ್ಳಿಲೂ ಪ್ರತಿ ಒಂದು ಊರಲ್ಲೂ ನಮ್ಮ ಡಿ.ಕೆ. ಸುರೇಶ್ ಅವರಿಗೆ ಒಬ್ಬೊಬ್ರು ಒಂದೊಂದು ಊರಲ್ಲೂ 100 ಜನ ಹೆಸರು ಗೊತ್ತಿದೆ. ಅವ್ರಿಗೆ ಕ್ಯಾಂಡಿಡೇಟ್ ಆಪೋಸಿಟ್ ಕ್ಯಾಂಡಿಡೇಟ್ ಗೊತ್ತಿದೆಯಾ? ಅವ್ರಿಗೇನು ಗೊತ್ತಿದೆ? ಇಲ್ಲಿ ಏನಿಲ್ಲ. ಬಂದಿದ್ದಾರೆ, ಅವ್ರ ಹೆಸರು ಏನ್ ಹೇಳ್ಕೊಂಡಿದ್ದಾರೆ, ಅವ್ರ ಆಸ್ಪತ್ರೆ ಹೆಸರು ಹೇಳ್ಕೊಂಡಿದ್ದಾರೆ. ಆಸ್ಪತ್ರೆ ಕಟ್ಟಿ ಬೆಳೆಸ್ತವ್ರು ಯಾರು ಅಂತ ನಮಗೂ ಗೊತ್ತಿದೆ. ಡಾಕ್ಟರ್ ಪ್ರಭಾ ಅಂತ, ಪ್ರಭುದೇವ್ ಅಂತ ಆಸ್ಪತ್ರೆನ ಬೆಳೆಸ್ತವ್ರು ಅವರು. ಇವರು ಒಬ್ರು ಡೈರೆಕ್ಟ್ರು, ಅವರು ಸಂಬಳ ತಗೊಂಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಆ ನಿಟ್ಟಲ್ಲಿ ಗೌರ್ಮೆಂಟ್ ಸಂಬಳ ಕೊಟ್ಟಿದ್ದಾರೆ, ಕೆಲಸ ಮಾಡಿದ್ದಾರೆ. ಅವ್ರ ತರ ಡಾಕ್ಟರ್ಗಳು 100 ಜನ ಇದ್ದಾರೆ. ನಾವಿಲ್ಲ, ಅವ್ರು ಸೇವೆ ಮಾಡಿದಿಲ್ಲ ಅಂತ ಹೇಳ್ತಾ ಇಲ್ಲ, ಮಾಡ್ಲಿ, ಅವ್ರ ಸೇವೆ ಅವ್ರು ಮಾಡ್ಲಿ, ರಾಜಕೀಯ ಅವಶ್ಯಕತೆ ಇಲ್ಲ ಅವ್ರಿಗೆ. ಸರ್, ಇವತ್ತು ಡಿ.ಕೆ. ಸುರೇಶ್ ರವರು ಕನ್ನಡಿಗರ ಪರವಾಗಿ ಧ್ವನಿಯನ್ನು ಎತ್ತು ನಮ್ಮ ತೆರಿಗೆ ನಮ್ಮ ಹಕ್ಕನ್ನ ಒಂದೇ ಒಂದು ಧ್ವನಿ ಎತ್ತಲಾಗಿ ಇವತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಮಿತ್ ಶಾ ಅವರು ರೋಡ್ ಶೋ ಮಾಡಿದ್ದಾರೆ. ಅದರಲ್ಲಿ ಏನ್ ಹೇಳಿದ್ದಾರೆ? 5 ಲಕ್ಷ ಲೀಡಲ್ಲಿ CN ಮಂಜುನಾಥ್ ಅವರು ಗೆಲ್ತಾರೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇವರು ಅಮಿತ್ ಶಾ ಅವರು 5 ಗಂಟೆಗೆ ಪ್ರೋಗ್ರಾಮ್ ಇತ್ತು ಅವ್ರಿಗೆ. 5 ಗಂಟೆಗೆ ಬಂದ್ರು ಕೇಂದ್ರ ಸಚಿವರು, ಕೇಂದ್ರ ಗೃಹ ಮಂತ್ರಿಗಳು. 5 ಗಂಟೆಗೆ ಬಂದ್ರು, ಜನ ಇಲ್ಲ. ಐಬಿಲ್ ಕೂತಿದ್ರು. 6 ಗಂಟೆಗೆ ಬಂದ್ರು, ಜನ ಇಲ್ಲ. 7 ಗಂಟೆಗೆ ಕತ್ಲೆ ಆಗಲಿ ಅಂತ ಅಂದ್ಬಿಟ್ಟು ಕತ್ಲೆಲಿ 300 ಜನ ನಿಲ್ಲಿಸ್ಕೊಂಡು 5 ಲಕ್ಷ ಜನ ಅಂತ ಅವರು ಓಟ್ ತಗೋತೀವಿ ಅಂತಂದ್ರೆ 5 ಲಕ್ಷ ಓಟೇ ತಗೊಳ್ಳಲ್ಲ ಅವರು ಲೆಕ್ಕವಾಗಿ ಅವ್ರ ಕ್ಯಾಂಡಿಡೇಟು. ಅಲ್ಲಿ ಜನ ನೋಡ್ಬೇಕಾವತ್ತು. ಅಲ್ಲಿ ವಿಡಿಯೋ ಎಲ್ಲ ನಮ್ಮ ಹತ್ರ ಇದೆ. ಮಂಜುನಾಥ ಕ್ಯಾಂಡಿಡೇಟು ಎಲ್ಲ ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೃದಯವಂತರು ಅಂತ ಹೇಳ್ತಾರೆ. ಕೇತನಹಳ್ಳಿ ಕೇಸಲ್ಲಿ, ಜಮೀನ್ ಕೇಸಲ್ಲಿ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ತಹಶೀಲ್ದಾರ್ ಅವರು, DC ಅವರು ನೋಟಿಸ್ ಕೊಟ್ಟಿದ್ದಾರೆ. ಅವರು 3.5 ಎಕರೆ ಗೋಮಾಳನ ಒತ್ತುವರಿ ಮಾಡಿಕೊಂಡು ಕೇಸ್ ನಡೀತಾ ಇದೆ. ಇವತ್ತಿಗೂ ಅವ್ರದ್ದು ಕೇಸ್ ಇದೆ. ಅವ್ರ ಅಫಿಡವಿಟ್ ಅಲ್ಲಿ ಅವರು ಅದನ್ನ ಸೇರಿಸ್ಕೊಂಡಿದ್ದಾರೆ. ಅವ್ರಿಗೆ ಕೇಸು ತಹಶೀಲ್ದಾರು, DC ಅವರು ಕೊಟ್ಟಿರೋದು ನನ್ನ ಹತ್ರ ಪ್ರೂಫ್ ಇದೆ. ಯಾರಾದ್ರೂ ಏನೇ ಬೇಕು ಹೇಳಿದ್ರೆ ನಾನು ಕೊಡ್ತೀನಿ. ನನ್ನ ಹೆಸರು ಮಂಜು ಅಂತ, ನಾನೊಬ್ಬ ಅಡ್ವೊಕೇಟು, ನನ್ನ ಹತ್ರ ಇದೆ. ತಹಶೀಲ್ದಾರು, ರಾಮನಗರ DC ಅವರು ಕೊಟ್ಟಿರೋದು. ಆ 3.5 ಎಕರೆ ಸರ್ಕಾರಿ ಜಮೀನು ನೀವು ಒತ್ತುವರಿ ಮಾಡ್ಕೊಂಡಿದ್ದೀರಿ. ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಡಾಕ್ಟರ್ CN ಮಂಜುನಾಥ್ ಒತ್ತುವರಿ ಮಾಡ್ಕೊಂಡಿದ್ದೀರಿ. ದೇವೇಗೌಡರು ಆದಿಯಾಗಿ ಎಲ್ಲರೂ ಆ ಜಮೀನು ಒತ್ತುವರಿ ಮಾಡ್ಕೊಂಡಿದ್ದೀರಿ ಅಂದ್ಬಿಟ್ಟು ನೋಟಿಸ್ ಕೊಟ್ಟಿದ್ದಾರೆ ಅವ್ರಿಗೆ. ಅವರೇನು ಯಾರು ಸಾಚ ಅಲ್ಲ. ನನ್ನ ಹತ್ರ ಪ್ರೂಫ್ ಇದೆ, ಬೇಕಾದ್ರೆ ಕೇಳಲಿ. ನಾನು 700 ವಕೀಲ ವೃತ್ತಿ ನಂದು. ನನ್ನ ಹತ್ರ ಪ್ರೂಫ್ ಇದೆ, ಕೊಡ್ತೀನಿ ನಾನು. ಸರ್, ಈ ಬಾರಿ ಮೈತ್ರಿ ಆಗಿದೆ, ಏನಾದ್ರು ಹಿನ್ನಡೆ ಆಗ್ಬೋದಾ ಸರ್? ಮೈತ್ರಿ ಅವ್ರು ಮುಂಚೆಯಿಂದನೂ ಆಗಿದ್ದಾರೆ. ದೇವೇಗೌಡರು ಸೊಸೆ ನಿಂತಿದ್ರು, ಇವತ್ತು ದೇವೇಗೌಡರು ಅಳಿಯ. ಇಷ್ಟೇ ವ್ಯತ್ಯಾಸ, ಏನಿಲ್ಲ. ದೇವೇಗೌಡರು ಸೊಸೆ ನಿಂತಾಗಲೇ 2 ಲಕ್ಷ ಲೀಡಲ್ಲಿ ಗೆದ್ದಿದ್ದಾರೆ. ಇವತ್ತು ನಮಗೇನು ಹೊಸ್ತೇನಲ್ಲ ಅವ್ರು ಮೈತ್ರಿ ಆಗೋದು. ಮೈತ್ರಿ ಆದ್ರೂ ಒಂದೇ, ಮೈತ್ರಿ ಆಗದಿರೋ ಒಂದೇ. ನಮ್ಮ ಡಿ.ಕೆ. ಸುರೇಶ್ ಅವರ ಕೆಲಸ ಅವ್ರಿಗೆ ಶ್ರೀರಕ್ಷೆ, ಇನ್ನೇನಿಲ್ಲ. ಅವರು ಪ್ರತಿ ಹಳ್ಳಿಲೂ ಅವ್ರ ಸೇವೆ ಇದೆ. ಕೆರೆ ತುಂಬಿಸಿದ್ದಾರೆ. ಎಲ್ಲ ಯುವಕರಿಗೆ ಆಶಾ ಕಿರಣ ಅವರು ಕೆಲಸ ಮಾಡಿದ್ದಾರೆ. ನಮ್ಮ ಕರೋನಾ ಟೈಮಲ್ಲಿ ಜನಗಳಿಗೆ ಏನು ಅನುಕೂಲ ಮಾಡಿದ್ದಾರೆ ನಮಗೆ ಗೊತ್ತು. ಪ್ರತಿ ಹಳ್ಳಿಗೂ ಬಂದು ಧೈರ್ಯ ಹೇಳಿ, ವಿಟಮಿನ್ ಟ್ಯಾಬ್ಲೆಟ್ಸ್ ಆಗ್ಬೋದು, ಒಂದು ವ್ಯಾಕ್ಸಿನ್ ಆಗ್ಬೋದು, ಒಂದು ಥರ್ಮಾಮೀಟರ್ ಆಗ್ಬೋದು, ಪ್ರತಿಯೊಂದು ಜನ ಕೊಟ್ಟು, ಸ್ಯಾನಿಟೈಸರ್ ಆಗ್ಬೋದು, ಎಲ್ಲ ಕೊಟ್ಟು ನಮ್ಮ ಜನಗಳು ಕಾಪಾಡಿದ್ದಾರೆ. ಅದೊಂದೇ ಅವ್ರನ್ನ ಕಾಪಾಡುತ್ತೆ. ಇಷ್ಟೇ ಸರ್, ಅವ್ರು ಕಾಪಾಡಿ ಗೆಲ್ತಾರೆ ಸರ್. 2 ಲಕ್ಷ ಲೀಡರ್ ಗೆಲ್ತಾರೆ. ಸರ್, ಮಂಜು ಅಂತ ನನ್ನ ಹೆಸರು. ಸಾತ್ನೂರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ, ವಕೀಲ ವೃತ್ತಿ ನಂದು. ಮೋದಿ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಇವಾಗ ಕರೋನಾ ಬಂದಾಗ ಬರಲಿಲ್ಲ, ಪ್ರವಾಹ ಬಂದಾಗ ಬರಲಿಲ್ಲ, ಬರಗಾಲ ಬಂದಾಗ ಬರಲಿಲ್ಲ. ಇವತ್ತು ಎಂತಕ್ಕೆ ಬರ್ತಾ ಇದ್ದಾರೆ? ಓಟ್ಗೋಸ್ಕರ ಬರ್ತಾ ಇದ್ದಾರೆ. ಸಂವಿಧಾನ ಬದಲಾವಣೆ ಮಾಡೋರಿಗೆ ಓಟ್ ಹಾಕ್ತಾರೆ ನಮ್ಮ ಜನ? ಹಾಕಲ್ಲ. ಯಾವತ್ತಿದ್ರು ಸಂವಿಧಾನ ಬದಲಾವಣೆ ಮಾಡೋದು ಹಾಕಲ್ಲ. ಕರೋನಾದಲ್ಲಿ ಕಷ್ಟಕ್ಕೂ ಬರಲಿಲ್ಲ. ಇವತ್ತು ಬಂದಿರೋದು ಅವ್ರು ಸುಖಕ್ಕೆ ಬಂದಿರೋದು. ಅವ್ರಿಗೆ ಅಧಿಕಾರ ಬೇಕು, ಅದಕ್ಕೆ ಬಂದವ್ರೆ. ನಮ್ಮ ಡಿ.ಕೆ. ಸುರೇಶ್ ಅವರು ಅಧಿಕಾರಕ್ಕೋಸ್ಕರ ಅಲ್ಲ, ಜನಕ್ಕೆ ಕಷ್ಟ ಸುಖ ಕೇಳೋಕ್ಕೋಸ್ಕರ. ಅವ್ರು ನಿದ್ದೆ ಮಾಡೋದು ದಿನದಲ್ಲಿ 3-4 ಗಂಟೆ ಟೈಮ್ ಅಷ್ಟೇ ಇರೋದು. ಕರೋನಾ ಸಂದರ್ಭದಲ್ಲಂತೂ ನಿದ್ದೆನೇ ಮಾಡಿಲ್ಲ. ಅವ್ರು ಕರೋನಾ ಬಂದರೂ ಸಹ ಹೆಣ ಒತ್ತಿದ್ದಾರೆ. ಇಲ್ಲಿ ಹೆಣ ಜನಗಳನ್ನ ಮಣ್ಣು ಮಾಡಿದ್ದಾರೆ. ಅದಕ್ಕೋಸ್ಕರ ಡಿ.ಕೆ. ಸುರೇಶ್ ಅವ್ರು ಗೆದ್ದೇ ಗೆಲ್ತಾರೆ, ಗೆಲ್ಲಿಸ್ತೀವಿ ನಾವು.